ಪಂಜಾಬ್ ಬೌಲರ್ಗಳನ್ನು ಸದೆಬಡಿದ ವೈಭವ್ ಸೂರ್ಯವಂಶಿ 8 ಎಸೆತಗಳಲ್ಲಿ 42 ರನ್. ಐಪಿಎಲ್ 2026ರಲ್ಲಿ ಇತಿಹಾಸ. ವೈಭವ್ ಸೂರ್ಯವಂಶಿ ಮತ್ತೊಮ್ಮೆ ಮೈದಾನದಲ್ಲಿ ತಮ್ಮ ಪ್ರಾಬಲ್ಯ ಮೆರೆದಿದ್ದಾರೆ. ಪಂಜಾಬ್ ಕಿಂಗ್ಸ್ ನೀಡಿದ 222 ರನ್ಗಳ ಬೃಹತ್ ಗುರಿಯನ್ನು ಬೆನ್ನಟ್ಟಿದ ರಾಜಸ್ಥಾನ್ ರಾಯಲ್ಸ್ ತಂಡದ ಈ ಯುವ ಆರಂಭಿಕ ಆಟಗಾರ ಕೇವಲ 16 ಎಸೆತಗಳಲ್ಲಿ 43 ರನ್ ಸಿಡಿಸಿದರು. ಈ ಇನ್ನಿಂಗ್ಸ್ನಲ್ಲಿ ಅವರು ಕೇವಲ 8 ಎಸೆತಗಳಲ್ಲಿ 42 ರನ್ಗಳನ್ನು 3 ಬೌಂಡರಿ ಮತ್ತು 5 ಸಿಕ್ಸರ್ ಬೌಂಡರಿಗಳ ಮೂಲಕವೇ ಗಳಿಸಿದ್ದು ವಿಶೇಷ. ಈ ಅಮೋಘ ಪ್ರದರ್ಶನದೊಂದಿಗೆ ಅವರು ಐಪಿಎಲ್ 2026ರಲ್ಲಿ 400 ರನ್ಗಳ ಗಡಿ ದಾಟಿದ ಮೊದಲ ಬ್ಯಾಟ್ಸ್ಮನ್ ಆಗಿ ಆರೆಂಜ್ ಕ್ಯಾಪ್ ಮುಡಿಗೇರಿಸಿಕೊಂಡರು. ಪಂಜಾಬ್ ಕಿಂಗ್ಸ್ ಬ್ಯಾಟಿಂಗ್ ಅಬ್ಬರ. ಮೊದಲು ಬ್ಯಾಟಿಂಗ್ ಮಾಡಿದ ಪಂಜಾಬ್ ಕಿಂಗ್ಸ್ ಮಾರ್ಕಸ್ ಸ್ಟೋಯ್ನಿಸ್ ಅವರ ಸ್ಫೋಟಕ ಆಟದ ನೆರವಿನಿಂದ 4 ವಿಕೆಟ್ ನಷ್ಟಕ್ಕೆ 222 ರನ್ ಕಲೆಹಾಕಿತು. ಮಾರ್ಕಸ್ ಸ್ಟೋಯ್ನಿಸ್ 22 ಎಸೆತಗಳಲ್ಲಿ ಅಜೇಯ 62 ರನ್, 4 ಬೌಂಡರಿ, 6 ಸಿಕ್ಸರ್. ಪ್ರಭ್ಸಿಮ್ರನ್ ಸಿಂಗ್ 44 ಎಸೆತಗಳಲ್ಲಿ 59 ರನ್. ಕೂಪರ್ ಕಾನ್ಲಿ 14 ಎಸೆತಗಳಲ್ಲಿ 30 ರನ್. ಶ್ರೇಯಸ್ ಅಯ್ಯರ್ 27 ಎಸೆತಗಳಲ್ಲಿ 30 ರನ್. ರಾಜಸ್ಥಾನ್ ಪರ ಯಶ್ ರಾಜ್ ಪುನಿಯಾ ಪ್ರಮುಖ ವಿಕೆಟ್ ಪಡೆಯುವಲ್ಲಿ ಯಶಸ್ವಿಯಾದರು. ಆದರೆ ನಾಂಡ್ರೆ ಬರ್ಗರ್ 59 ರನ್ ಬಿಟ್ಟುಕೊಡುವ ಮೂಲಕ ದುಬಾರಿಯಾದರು. ಕೊನೆಯ ಓವರ್ನಲ್ಲಿ ಸ್ಟೋಯ್ನಿಸ್ ಬ್ರಿಜೇಶ್ ಶರ್ಮಾ ಬೌಲಿಂಗ್ನಲ್ಲಿ 24 ರನ್ ಚಚ್ಚಿದರು. ವೈಭವ್ ಸೂರ್ಯವಂಶಿ ಬಿರುಗಾಳಿ. ಬೃಹತ್ ಮೊತ್ತವನ್ನು ಬೆನ್ನಟ್ಟಿದ 15 ವರ್ಷದ ವೈಭವ್ ಸೂರ್ಯವಂಶಿ ಮೊದಲ ಓವರ್ನಿಂದಲೇ ಆಕ್ರಮಣಕಾರಿ ಆಟಕ್ಕೆ ಮುಂದಾದರು. ಮೊದಲ ಓವರ್ 1 ಸಿಕ್ಸರ್, 2 ಬೌಂಡರಿ. ಎರಡನೇ ಓವರ್ 1 ಬೌಂಡರಿ, 2 ಸಿಕ್ಸರ್. ಮೂರನೇ ಓವರ್ ಮಾರ್ಕೋ ಜಾನ್ಸನ್ ಬೌಲಿಂಗ್ನಲ್ಲಿ ಭರ್ಜರಿ ಸಿಕ್ಸರ್ ಬಾರಿಸಿ ಅರ್ಧಶತಕದ ಹತ್ತಿರ ಬಂದರು. ಆದರೆ 4ನೇ ಓವರ್ನಲ್ಲಿ ಅಶ್ದೀಪ್ ಸಿಂಗ್ ಬೌಲಿಂಗ್ನಲ್ಲಿ ಶ್ರೇಯಸ್ ಅಯ್ಯರ್ಗೆ ಕ್ಯಾಚ್ ನೀಡುವ ಮೂಲಕ ವೈಭವ್ ತಮ್ಮ ಸ್ಫೋಟಕ ಇನ್ನಿಂಗ್ಸ್ ಮುಗಿಸಿದರು. ರಾಜಸ್ಥಾನ್ ರಾಯಲ್ಸ್ 51 ರನ್ಗಳಿಗೆ ತನ್ನ ಮೊದಲ ವಿಕೆಟ್ ಕಳೆದುಕೊಂಡಿತು.